ನಿಮ್ ಹೆಸರೇನು? ರಂಗಪ್ಪ ಅಂತ ಅಮ್ಮ ಅವ್ರೆ. ಏನಾದ್ರು ಆಯ್ತು ಅಮ್ಮ ಅವ್ರೆ? ಎದ್ದೇಳಿ ಅಮ್ಮ ಅವ್ರೆ, ಎದ್ದೇಳಿ ಅಮ್ಮ ಅವ್ರೆ, ಬನ್ನಿ, ಎದ್ದೇಳಿ ಎದ್ದೇಳಿ ಅಮ್ಮ ಅವ್ರೆ, ಬನ್ನಿ. ಏನಾದ್ರು ಆಯ್ತಮ್ಮ ಅವ್ರೆ? ನೋವಾಯ್ತಮ್ಮ ಅವ್ರೆ? ಲವ್ ಇವ್ರ ಕಡೆ ದೊಡ್ಡ ರೌಡಿಗಳು ಕಣೋ. ಅವ್ರಿಗೇನಾದ್ರು ಈ ವಿಷಯ ಗೊತ್ತಾದ್ರೆ ನಿನ್ನ ಸಿಗದ್ ಬಿಡ್ತಾರ ಕಣೋ. ಇವಾಗಲ್ಲ MTV ನನ್ನ ನಂಬ್ಕೊಂಡ್ 3 ಜನ ಹೆಂಡ್ತಿರೋರು ಗೊತ್ತಾ? ಓ ಏನ್ ಪುರಾಣ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಏನ್ ಎಂತ ಕೆಲಸ ಆಗೋಗ್ಬಿಡ್ತಮ್ಮ ಅವ್ರೆ? ಇಲ್ಲ ರಂಗಪ್ಪ, ನಂಗೇನು ಆಗಿಲ್ಲ, ನನ್ ಮಾತ್ ಕೇಳಿ. ಇಲ್ಲ ಅಮ್ಮ ಅವ್ರೆ, ರಕ್ತ ಬೇರೆ ಸುರಿತಾ ಐತೆ. ಈ ಬೀದಿಲ್ ಜನಗಳು ಬೇರೆ ಓಡಾಡೋದು ಇಲ್ಲ. ಇಲ್ಲೆಲ್ಲೂ ಆಸ್ಪತ್ರೆನೂ ಹತ್ರದಲ್ಲಿಲ್ಲ. ಪರವಾಗಿಲ್ಲ ರಂಗಪ್ಪ, ನಡ್ಕೊಂಡೆ ಹೋಗೋಣ. ಆಗ್ಲ ಬನ್ನಿ ಹೋಗೋಣ. ಬನ್ನಿ. ಓ ನಮ್ಮ ಆಚಾರಿ, ಆಚಾರಿ ಬಾಯ್ಲಿ ಬಾಯ್ಲಿ. ಏನಯ್ಯ ಕೂಗಾಕಿದ್ದು? ನಿನ್ನಿಂದ ನನ್ಗೊಂದು ಉಪಕಾರ ಆಗ್ಬೇಕು ಆಚಾರ್ಯ. ಏನು ಅಂತ ಹೇಳು. ಈ ಮಗುನ ಆಟೋದಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಬಿದ್ದೋಗ್ಬಿಟ್ಟು ಈ ಮಗು ಗೇಟ್ ಬಿದ್ಬಿಟ್ಟೈತೆ. ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಆಚಾರ್ಯ. ಏ ರಂಗಯ್ಯ, ನನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು ತಾನೆ. ಇದೊಂದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ನಿನ್ ಕೈ ಮುಗಿತೀನಿ ಕಣ, ನಿಮ್ ಅಜ್ಜಿ ಮೇಲೆ ಹಣ ಕಣ. ಮಾತಕ್ ಮುಂಚೆ ಆ ಮುತ್ಕಿನ ಇಟ್ಕೊಂಡು ನನ್ ಬ್ಲಾಕ್ ಮೇಲ್ ಮಾಡ್ತಿರಲ್ಲಯ್ಯ. ಏ ಮುತ್ಕೆ, ಇವತ್ ಸಾಯಂಕಾಲ ಐತೆ ಇರು ನಿನ್ಗೆ. ಹಾಲಿಟ್ಕೊತೀನಿ ಕಣಯ್ಯ. ಆಚಾರಿ ಬೇಡ ಕಣಯ್ಯ, ನನ್ ಕೆಲ್ಸ ಹೋಗ್ಬಿಡ್ತದ ಕಣಯ್ಯ, ಆಗಲ್ಲ ಅನ್ಬೇಡಯ್ಯ. ಏ ರಂಗಯ್ಯ, ಈ ಡೌಗಿ ಏನು ಬೇಡ, ಅವಳು ಸುಮ್ನೆ ಕೂತ್ಕೊಂಡ ಕೇಳು. ನಡೀರಿ ಅಮ್ಮ ಅವ್ರೆ, ಕೂತ್ಕೊಳ್ಳಿ ಅಮ್ಮ ಅವ್ರೆ. ಮತ್ತೇನಪ್ಪ ಆಚಾರ್ಯ? ಏಯ್ ರಂಗಜ್ಜ, ಈ ಕುತ್ಕೊಂಡಾಗ ಬ್ರೇಕ್ ಹಾಕಿದಾಗ ಟಂಕ್ಲಾ ಕೊಡೋದು, ಅಡ್ಜಸ್ಟ್ ಮಾಡ್ಕೊಳೋದು ಇವ್ಯಾವ್ದು ನಮ್ಗೆ ಆಗಲ್ಲ. ಅವಳನ್ನ ಹಿಂದೆ ತಿರ್ಕೊಂಡ್ ಕುತ್ಕೊಂಡ ಕೇಳಯ್ಯ. ಆಚಾರ್ಯ ಆಚಾರ್ಯ, ಏಯ್ ಹೇಳ್ದಷ್ಟು ಮಾಡಯ್ಯ. ಬನ್ನಿ, ಹಿಂಗ್ ತಿರ್ಕೊಂಡ್ ಕೂತ್ಕೊಳ್ಳಿ, ಹಿಂಗ್ ತಿರ್ಕೊಳ್ಳಿ. ನಿಧಾನ ನಿಧಾನ ಆಚಾರ್ಯ, ಹುಷಾರು. ಹೇಳು ಬಶಾ, ದುಡ್ಡು ನೆನ್ನೆನೆ ಕೊಡ್ತೀನಿ ಅಂತ ಹೇಳ್ದಲ್ಲ ಬಶಾ. ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಗಿ ಕೈಗೆ ಮತ್ತೆ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಸ್ವಲ್ಪ ನೋಡ್ತೀರಾ? ನೋಡು ಬಶಾ, ದುಡ್ಡು ಬೇಕಾಗಿರೋದು ನನ್ ಜೀವನಕ್ಕಲ್ಲ, ನನ್ ಸ್ನೇಹಿತನಿಗೋಸ್ಕರ ಕಷ್ಟ ಪಡ್ತಿರೋದು. ನೋಡಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಂತ ಮಾತ್ರೆ ತಗೊಳ್ಳೋದು ನೆಗ್ಲೆಕ್ಟ್ ಮಾಡಬಾರದು. ಈ ಮಾತ್ರೆ ಸರಿಯಾಗಿ ತಗೊಳ್ಳಿಲ್ಲ ಅಂದ್ರೆ ಸೆಪ್ಟಿಕ್ ಆಗುತ್ತೆ. ಯಾಕೋ ಈ ಹುಡುಗಿ ಮಾತಾಡ್ತಾ ಇಲ್ಲ? ಈ ಹುಡುಗಿ ಜೊತೆಗೆ ಯಾರು ಬಂದಿಲ್ವೇನೋ? ಇವರು ಆಚೆ ಕಡೆ ನಿಂತಿದ್ದಾನೆ. ಮುಟ್ಟಾಳ ಹೊರಗಡೆ ಏನ್ ಮಾಡ್ತಾ ಇದ್ದಾನೆ? ನಡಿಯಮ್ಮ ಹೋಗೋಣ. ಆಶಾ, ಆಚಾರ್ಯ ಹತ್ರ ಹುಡುಗಾಟ ಆಡ್ಬೇಡ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ನನಗೆ ದುಡ್ಡು ಬೇಕು. ನಿನ್ ಕತೆ ಬೇಡ, ಹೇಳ್ದಷ್ಟು ಮಾಡಲ್ಲ. ನೀನ್ ಎಲ್ಲಿದೆಯೋ ನನಗ್ ಗೊತ್ತಿಲ್ಲ, ನನಗ್ ದುಡ್ಡು ಬೇಕು. ಹಲೋ, ನಿಮ್ಮ ಲವ್ವರ್ನ ಕರ್ಕೊಂಡು ಹೋಗಲ್ವಾ? ಲವ್ವರ? ಅವ್ರನ್ನ ಬಿಟ್ಬಿಡಿ, ಅವ್ರದ್ದೇನು ತಪ್ಪಿಲ್ಲ. ದಯವಿಟ್ಟು ನನ್ನ ನೆಮ್ಮದಿ ಆಗಿರೋದು ಬಿಟ್ಬಿಡಿ. ಪ್ಲೀಸ್ ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್. ಗೆಟ್ ಔಟ್ ಐ ಸೇ. ಅವ್ರು ಹೇಳಿದ್ರು ಅಂತ ನಿನ್ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಾರಿ ಅಮ್ಮ ಅವ್ರ ಮನೆಗೆ ಒಂದು ರಕ್ತ ಬಂದು ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ಹಲೋ, ಹಾ, ವಾಚ್ಮನ್ ವಿಚಾರಿಸಿದಾಯ್ತು. ರಂಗಪ್ಪ, ಕ್ಷಮಿಸ್ಬಿಡಿ, ನನ್ನಿಂದ ನಿಮಗೆ ಇದನ್ನೆಲ್ಲ ನೋಡೋ ಹಾಗಾಯ್ತು. ಪರವಾಗಿಲ್ಲ ಬಿಡ್ರಮ್ಮ, ನನ್ನ ಹಣೆ ಬರ ಚೆನ್ನಾಗಿ ಇಲ್ದೇ ಇರುವಾಗ ನೀವೇನ್ ಮಾಡಕ್ಕಾಗುತ್ತೆ? ನಾನು ಬರ್ತೀನಮ್ಮ. ಯಾರೇ ಇವರೆಲ್ಲ? ನಿಜ ಹೇಳ್ಬೇಕು ಅಂದ್ರೆ
ನನ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ನಿನ್ಗೆ ಮಮ್ಮಿ ಡ್ಯಾಡಿ? ನನಗೂ ಮಮ್ಮಿ ಡ್ಯಾಡಿ ಅನ್ಬೇಕನ್ನೋ ಆಸೆ ಇದೆ, ಆದ್ರೆ ಅವ್ರು ನನ್ಗೆ ಇಲ್ವಲ್ಲ. ನೋಡು, ಮಮ್ಮಿ ಡ್ಯಾಡಿ ಅನ್ನೋ ಫೀಲಿಂಗ್ಸೇ ಇಲ್ಲ. ಓಕೆ, ಡೋಂಟ್ ಕ್ರೈ. ಇನ್ಮೇಲೆ ನಾನು ಇವಳು ಇಬ್ರು ನಿನ್ ಫ್ರೆಂಡ್ಸ್. ಓಕೆ, ಚಿಯರ್ ಅಪ್. ಥ್ಯಾಂಕ್ ಯು. ಕೇಳಲೆ ದಡಿಯಾ, ನಾನು ಪ್ರೇಮಲೋಕ ಸಿನಿಮಾ ನೋಡಿದೀನಿ, ರಣಧೀರ ಸಿನಿಮಾನೂ ನೋಡಿದೀನಿ, ಇನ್ನು ಎಂತೆಂತೆಂತೆಂತ ಲವ್ ಸ್ಟೋರಿ ಸಿನಿಮಾನೆಲ್ಲ ನೋಡಿದೀನಿ. ಆದ್ರೆ ಇಲ್ಲಿ ಕೇಳಲೆ, ಈ 50 ಗ್ರಾಮ್ ಹೃದಯ ಇದೆಯಲ್ಲ, ಅದು ಯಾರ ಕಂಟ್ರೋಲ್ಗೂ ಸಿಗಲ್ಲ ಮಚ್ಚೆ. ಫಾರ್ ಎಕ್ಸಾಂಪಲ್, ನಮ್ಮ ಆಚರಣೆ ತಗೊಳಪ್ಪ. ಇಷ್ಟು ದಿನ ಆದ್ರೂ ಇವ್ನ್ ಯಾವ್ದಾದ್ರು ಹುಡುಗಿನ ತಲೆ ಎತ್ತಿ ನೋಡಿದಾನ? ಇಲ್ಲ. ಯಾಕೆ ಹೇಳು? ಪವರ್. ಆದ್ರೆ ನಿನ್ನೇನಾಯ್ತು, ಆ ಪವರ್ ಡೌನ್ ಆಗೋಯ್ತು. ಗುರಾಯಿಸ್ಬೇಡಮ್ಮ. ನೀನೇನ್ ಮಾಡ್ತೀಯ ಹೇಳು? ರಂಗಜ್ಜ ಅಜ್ಜಿ ಹಣೆ ಇಟ್ಟ, ಇವನು ಹುಡುಗಿನ ಕರ್ಕೊಂಡು ಹೋಗಿ ಬಿಟ್ಟ. ಮಚ್ಚ, ನಿಂದೇನು ತಪ್ಪಿಲ್ಲ ಮಗ. ಆದ್ರೆ ಆ ಹುಡುಗಿನ ಕೂರ್ಸ್ಕೊಂಡು ಹೋದ್ಯಲ್ಲ, ನೀನ ಹುಡುಗಿನ ಕೂರ್ಸ್ಕೊಂಡು ಹೋದ್ರು ನಿನ್ನ 50 ಗ್ರಾಮ್ ನಿನ್ ಕಂಟ್ರೋಲ್ ಇಟ್ಟಿದ್ದಾನೆ. ನಾನ್ ಹೇಳಿದ್ರೆ ನಂಬ್ಲಿಲ್ವಲ್ರು? ಅಲ್ಲಿ ನೋಡ್ರು, ಇವಾಗ ಅವ್ಳು ಬಂದಿದ್ದಾಳ್ ಕಣ್ರು. ಗುರು, ಇದ್ರ ಮುಂದೆ ಯಾವ ಪವರ್ ಇಲ್ಲ ಗುರು. ಸುಮ್ನೆ ಇರೋ ತಗಡು ನನ್ನ ಮಕ್ಕಳ. ಏನೇ ನಿಂದು? ಏನೇ ಬೇಕು ನಿನ್ಗೆ? ತಗೊಂಡೋಗ್ ಬಿಟ್ಟ ತಕ್ಷಣ ಆಗ್ಲಿಲ್ಲವಾ? ಒಂದು ಸ್ವಲ್ಪ ಹುಡುಗರು ಹೆಲ್ಪ್ ಮಾಡಿದ್ರೆ ಲವ್. ಏಯ್, ಈ ಹುಡುಗಿರ ಬುದ್ಧಿನೇ ಅಷ್ಟು. ಈ ಪ್ರೀತಿ ಅನ್ನೋ ಪದಕ್ಕೆ ಇಡೀ ಭೂಮಿ ಮೇಲೆ ವಿರೋಧಿ ಅಂತಿದ್ರೆ ಅವನು ಒಬ್ಬನೇ, ಅದು ಈ ಆಚಾರಿ. ಕಳ್ಸ್ಕೊಳೆ, ಕಳ್ಸ್ಕೊಳೆ, ಕಳ್ಸ್ಕೊಳೆ. ಆಚಾರಿ ಪಾಪ ಕಣ್ಣಲ್ಲಿ ನೀರ್ ಆಗ್ತಿದೆ. ಅದಕ್ಕೆ ನಾನೇನೋ ಮಾಡ್ಬೇಕು? ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲನೆ, ಹೇಳ್ತಿರೋದು ನಿನಗೇನೆ. ಕಳ್ಸ್ಕೊಳೆ, ಕಳ್ಸ್ಕೊಳೆ. ನನಗೆ ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಬೇಕು, ಅದಕ್ಕೆ ಬಂದೆ. ಏನೋ ಪ್ರಿಸ್ಕ್ರಿಪ್ಷನ್? ಆಯಾ ಕಳ್ಸ್ಕೊಳಲೆ. ಪ್ರಿಸ್ಕ್ರಿಪ್ಷನ್ ಕೇಳಕ್ ಹೋಗಿದ್ಯಲ್ಲ, ನಿನಗೆ ಬುದ್ಧಿಗಿದ್ದಿ ಇದೆಯಾ? ನನಗೇನೆ ಗೊತ್ತು ಅವ್ನ ಆ ತರ ಬಿಹೇವ್ ಮಾಡ್ತಾನೆ ಅಂತ. ಅಮ್ಮ ತಾಯಿ, ನಿನಗ್ ಗೊತ್ತಿಲ್ಲ, ಅವನೊಬ್ಬ ದೊಡ್ಡ ರಾಕ್ಷಸ ಇದ್ದ ಹಾಗೆ. ಹುಡುಗಿ ನೆರಳು ಬಿದ್ರೆ ಸಾಕು, ಆಕಾಶ ತಲೆ ಮೇಲೆ ಬಿದ್ದವರಾಗ ಆಡ್ತಾನೆ. ನಮ್ ಕಾಲೇಜ್ ಹುಡುಗಿರ್ಗೆ ಲವ್ ಮಾಡೋರ್ಗೆ ಡೇರ್ ಅಂಡ್ ಡೆವಿಲ್ ಇದ್ದಂಗೆ. ನೋಡ್ರೆ, ಅವ್ನ್ ಆಡ್ತಾ ಇರೋದ್ ನೋಡಿದ್ರೆ ಅವ್ನ್ಗೆ ಅಂತ ಇಂತ ಸಾವು ಬರೋದಿಲ್ಲ. ಎಲ್ಲರೂ ದೇವ್ರತ್ರ, ದೇವ್ರೆ ನನಗ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋ ಹಾಗೆ ಮಾಡಪ್ಪ, ಒಳ್ಳೆ ಜಾಬ್ ಸಿಗೋ ಹಾಗೆ ಮಾಡಪ್ಪ, ಹಾಗೆ ಹೀಗೆ ಅಂತ ಬೇಡ್ಕೊಂಡ್ರೆ ನಮ್ ಕಾಲೇಜ್ ನಲ್ಲಿ ಇರೋರೆಲ್ಲ ಅವ್ನ ಎಗದ್ ಬಿದ್ದು ಸತ್ರೆ ಸಾಕು, ನಮ್ಗೆಲ್ಲರಿಗೂ ಹಾಲ್ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ಬೇಡ್ಕೋತಾರೆ. ನೋಡ್ರೆ, ಅವನ್ ಹೇಗ್ ಸಾಯ್ತಾನೆ ಅಂದ್ರೆ ನರಳಿ ನರಳಿ ಸಾಯ್ತಾನೆ. ಏನಾಯ್ತವ್ವ? ಆಚಾರಿ ಮಾತಾಡೋ, ಆಚಾರಿ ಮಾತಾಡೋ, ಮಾತಾಡೋ, ಮಾತಾಡೋ. ನಾನ್ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಪ್ಪ. ಮಾತಾಡೋ, ನನ್ ಪ್ರಾಣ ತೆಗಿಬೇಡ. ಮಾತಾಡಪ್ಪ, ಮಾತಾಡಪ್ಪ ಆಚಾರಿ, ಮಾತಾಡೋ. ಎದ್ದೇಳೋ ಮಗ, ಹೇಳೋ ಮಗ. ಏನೋ ಆಚಾರಿ ಇದು? ಯಾಕೋ ಹಿಂಗ್ ಮಾಡ್ಬಿಟ್ಟೆ? ನಾನು ಸಾಯಿಸ್ಬೇಕು ಅನ್ಕೊಂಡಿದ್ಯಾನೋ? ಸುಮ್ನೆ ಮುದ್ಕಿ, ಈ ಹೆಣ್ಮಕ್ಳಿಗೆ ಹೃದಯನೇ ಇರಲ್ಲ, ಅದಕ್ಕೆ ನಿನ್ನ ಸುಮ್ನೆ ಚೆಕ್ ಮಾಡ್ದೆ. ನೀನ್ ಹಂಗಲ್ಲ, ಆಕ್ಚುಲ್ ಆಗಿ ನೀನ್ ಗಂಡ್ಸು. ಅವನಲ್ಲ ದೇವ್ರು, ಅವನ್ ತಪ್ಪು ಮಾಡವನೆ. ಏನೋ ನಿನ್ ಮೂರ್ಖತನ. ಹೋಗೋ, ನಾನ್ ನಿನ್ ಹತ್ರ ಮಾತಾಡಕ್ಕಿಲ್ಲ. ನೀನ್ ನನ್ ಮೊಮ್ಮಗನೇ ಅಲ್ಲ. ಮುದ್ಕೆ ಮುದ್ಕೆ ಮುದ್ಕೆ, ನೀನು ನನ್ನ ಹಾರ್ಟ್ ಟಚ್ ಮಾಡ್ತಿದೀಯಾ. ಬೋಲೆ ಅಜ್ಜಿ ನೀನು. ಅದಿರ್ಲಿ, ಹೊಟ್ಟೆಗೇನಾದ್ರು ಮಾಡಿದೀಯಾ? ನೋಡು, ನಂದೊಂದ್ ಕೆಲ್ಸ ಮಾಡ್ಕೊಡ್ತೀನಿ ಅಂತಂದ್ರೆ ನಾನ್ ನಿನಗ್ ಊಟಕ್ ಕೊಡ್ತೀನಿ. ಅದೇನು ಅಂತ ಹೇಳಮ್ಮ. ನೋಡು, ದೇವಸ್ಥಾನಕ್ ಹೋಗಿ ಪೂಜಾರಿಗೆ ಅಭಿಷೇಕದ ಲೀಸ್ಟ್ ಕೊಟ್ಬಾ. ನನ್ನನ್ನ ಅಲ್ಗೋಗು ಅಂತೀಯಾ? ಅವನೇ ಅಲ್ವೇನೋ ನಮ್ಮನ್ ರಕ್ಷಣೆ ಮಾಡೋನು. ಸಾಗಳಪ್ಪ, ಸಾಯಂಕಾಲ ಆದ್ರೆ ಪೂಜಾರಿ ಬೀಗ ಹಾಕಿ ಎತ್ಕೊಂಡ್ ಹೋಗ್ತಾನೆ. ಅವನೇ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ, ಇನ್ ನಮ್ಮಿಬ್ಬರನ್ನು ರಕ್ಷಣೆ ಮಾಡ್ತಾನ. ಹೊಡಿದ್ಯಪ್ಪ, ಹೊಡಿ, ಹೊಡಿಯೋ ಕಂದ. ನಿನಗ್ ತೃಪ್ತಿ ಆಗೋವರೆಗೂ ಹೊಡಿ. ಅದ್ರಿಂದ ನಿನಗ್ ಸಂತೋಷ ಅಂದ್ರೆ
ಹೊಡಿಯೋ ಮಗ, ಚಿಕ್ಕವನಿದ್ದಾಗ ಕಾಲಲ್ಲಿ ಹೊಡಿತಾ ಇದ್ದೆ, ಈ ಕೈಯೋ ಹೊಡಿತೀಯ. ನೀನು ಇದನ್ನಿಟ್ಕೊಂಡು ಇಲ್ಲಿ ಶೇಕ್ ಮಾಡ್ತೀಯ? ಆಗಲ್ಲ ಮಾಮೂತಿ, ಆಗಲ್ಲ. ಸರಿ, ಯಾವಾಗಂತ ಹೇಳಮ್ಮ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀಯಾ? ಅಷ್ಟೇ ತಾನೇ, ಹೋದ್ರೆ ಆಯ್ತು. ನೋಡಪ್ಪ, ಆಚಾರ್ಯ ಸಾವಾಸ ಗೊತ್ತು ತಾನೆ, ಸುಮ್ನೆ ಕಾಸು ಕೊಟ್ಬಿಡ್ ಗುರು. ಗುರು ಭಾಷೆ ಹೇಳ್ದ ಗುರು, ಇವತ್ತು ದುಡ್ಡು ಕೊಟ್ಬಿಡ್ತಾನಂತೆ. ಅಲ್ಲೇ ಇವ್ರು ಪತ್ತೆನೇ ಇಲ್ಲ. ಲೋ ಮಚ್ಚ, ಅಲ್ಲಿ ಬರ್ತಾವ್ ನೋಡು. ಹಲೋ ಮಚ್ಚ, ಮಾಮ, ಪೂಜಾರಿ ಎಲ್ಲೋರು? ಅಲ್ಲೇ ಇದಾರ ನೋಡಲ್ಲ. ಈಗ ಹೋದ್ರೆ ಲೇಟ್ ಆಗತ್ತೆ, ಹಾಗೆ ಹೋಗಲ್ಲ. ಬೇಡ ಮಾಮ, ನಾನ್ ಎಂಟ್ರಿ ಕೊಡೋದು, ಯಾವ್ದಾದ್ರೂ ಹುಡುಗಿ ಅರ್ಕೆ ಕಟ್ಕೊಂಡು ಹೆಜ್ಜೆ ನಮಸ್ಕಾರ ಅಂತ ಹಾಕೊಂಡ್ ಬರೋದು, ಸ್ಲೋ ಮೋಷನ್ ಅಲ್ಲಿ ಟಚ್ ಮಾಡೋದು, ಹಳೇ ಸಿನಿಮಾ ತರ ಲವ್ ಬಿಲ್ಡಪ್ ಆಗೋದು. ಮೊದಲೇ ನನ್ಗೂ ಲವ್ಗೂ ಆಗಲ್ಲ. ಲವ್ ಸುಮ್ನೆ ನಿಂತ್ಕೊಡ್ರಲ್ಲ. ಇವನೇ ಎಲ್ಲ ಊಹಿಸ್ಕೊಂಡ್ಬಿಡ್ತಾನ ಕಣ, ತಲೆ ತಿನ್ಬೇಡ, ಹಾಗೆ ಹೋಗ್ಬಿಟ್ಟು ಬಾರಲ್ಲ. ಅಯ್ಯೋ ನಿನ್ನ ಮತ್ತ್ಯಾಕೋ ನಿಂತ್ಕೊಂಡ? ಪೂಜಾರೆ, ಪೂಜಾರೆ, ಕಣ್ಣು ಬಿಟ್ಕೊಂಡು ಮನುಷ್ಯನ್ ನೋಡ್ಕೊಂಬಾರೆ. ಇದು ಡೌ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ, ಯಾರಿಗೋ ವಾಂಚ್ತಾವನೆ. ಏಯ್, ಈ ಆಚಾರಿಗೆ ಇದು ಯಾವತ್ತು ಕಂಟ್ರೋಲ್ ತಪ್ಪಲ್ಲ. ಈ 50 ಗ್ರಾಮು ಯಾವತ್ತೂ ಶೇಕ್ ಆಗಲ್ಲ. ನನ್ನ ಹತ್ರ ಇಟ್ಕೋಬೇಡ ನೀನು. ಏನೋ ಡ್ರಾಪ್ ಕೊಟ್ಟಿದ್ದ ತಪ್ಪಕ್ ಬಂದ್ಬಿಟ್ಲು. ಛೆ, ಮಾಮ, ಏನ್ ಮಾಮ ದೇವಸ್ಥಾನದಲ್ಲಿ? ನಿಮ್ದಲ್ಲ ಕಣೋ ತಪ್ಪು, ಎಲ್ಲಾ ಮುದ್ಕಿದು. ಬರೋಲೆ. ಈ ಪವಿತ್ರವಾದ ಖಾಕಿ ಬಟ್ಟೆ ಹಾಕಿಕೊಂಡು ನನ್ನ ತಾಯಿ ಗರ್ಭಗುಡಿಯಿಂದ ಹೊರಗಡೆ ಬಂದವನು ನಾನು. ನನಗೆ ಲಂಚ ಕೊಡಕ್ಕೆ ಬರ್ತೀಯಾ? ನಾನು ಎಂದರೇನು, ನನ್ನ ಪ್ರೆಸ್ಟೇಜ್ ಅಂದರೇನು? ನಾನು ಅಂದರೆ ಅಗ್ನಿ, ಅಗ್ನಿ ಅಂದ್ರೆ ಫೈರ್, 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 ಫೈರ್. ಅಯ್ಯೋ, ಬೆಳಿಗ್ಗೆಯಿಂದ 1000 ಸಲ ಅಗ್ನಿ 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 ಅಂತ ಹೇಳಿ ತಲೆ ಕೊರಿತಿದ್ರಲ್ಲ ಸಾರ್. ಯಾಕೆ ಸರ್ ಕೊರಿತೀರಾ? ನೀವು ಹಿಂಗಿರ್ಕೊಂಡು ನಮ್ಮನ್ನೆಲ್ಲ ಒಂದು ಸತಿ ನಿಮ್ಮ ಅಯ್ಯನ್ ಅಂದ್ರೆ ನಿಮಗೆಲ್ಲ ಮೀಟರ್ ಆಫ್, ಮೀಟರ್ ಆಫ್, ಮೀಟರ್ ಆಫ್. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಡೀ ಗವಿಪುರದಲ್ಲೇ ನಮ್ಮ ಗುರು ಹೆಸರನ್ನ ಕೇಳಿದವರಿಲ್ಲ, ಅಂತದ್ರಲ್ಲಿ ನೀವು ಯಾರು ಅಂತ ಕೇಳ್ತೀರಾ? ಅಲ್ಲಿ ನೋಡಿ, ತಾವು ಯಾವ್ದಾದ್ರು ಖಾತೆ ಮಂತ್ರಿಗಳ? ಯಾವ ಖಾತೆ ಮಂತ್ರಿನೂ ಅಲ್ಲ, ಇನ್ ಮುಂದೆ ಆಗ್ಬೇಕಾಗಿರೋನು. MLA ಕೌನ್ಸಿಲರ? MLA ಅಲ್ಲ, ಕೌನ್ಸಿಲರು ಅಲ್ಲ. ಇನ್ ಮುಂದೆ ಈ ಏರಿಯಾ ಕಾರ್ಪೊರೇಟರ್ ಆಗ್ಬೇಕು. ಹೇಳೋ ಮೇಲೆ ಎಷ್ಟಕ್ಕೆ ಎಷ್ಟೆಲ್ಲ ಬಿಲ್ಡಪ್ಪ. ಕಿರ್ಚಬಾರ್ದು. ಈಚೆ ಒಂದ್ಸಲಿ ನೋಡು. ನನ್ನಿಂದ ಏನಾಗ್ಬೇಕು? ಯಾವ್ದೋ ಒಂದು ಸಣ್ಣ ಕೇಸಲ್ಲಿ ನಮ್ಮ ಏರಿಯಾ ಹುಡುಗರನ್ನ ಹಾಕೊಂಡ್ ಬಂದಿದ್ಯಂತೆ. ಅವ್ರನ್ನ ಸುಮ್ನೆ ಈಚೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಓ, ಅವ್ರ ಹೆಸರೇನು? ರಂಗ ನರಸಿಂಹ ಅಂತ. ಒಳ್ಳೆ ಮಾತಿಂದ ಪ್ರತಿಭಟಿಸಿದ್ರೆ ಸರಿ, ಇಲ್ಲ ಅಂದ್ರೆ ರವಾನೆ ಮಾಡಬೇಕಾಗುತ್ತೆ. ನೀರಿಲ್ದಿರೋ ಜಾಗಕ್ಕೆ ಈ ಅಗ್ನಿಗೆ ಆವಾಸ. ಆ ಹುಡುಗರ್ನ ಯಾವ ಕೇಸಲ್ಲಿ ಫಿಟ್ ಮಾಡಿದ್ದು? ಒಬ್ಬ ಆಪ್ ಮಾಡ್ರು, ಇನ್ನೊಬ್ಬ ಅಟೆಂಪ್ಟ್ ಟು ರೇಪ್ ಸರ್. ಅಯ್ಯಯ್ಯೋ, ಇಂತ ಹಲ್ಕ ಕೆಲಸ ಮಾಡಿರೋ ಹಲ್ಕ ಜನಗಳಿಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡೋದೇ ತಪ್ಪು. ಇಂತ ಕ್ರಿಮಿನಲ್ಸ್ಗೋಸ್ಕರ ಈ ಪವಿತ್ರವಾದ ಖಾಕಿ ಮೇಲೆ ಕೈ ಮಾಡ್ತೀಯಾ? ಅದು ಈ IPS ಮೇಲೆ. ಇದು ಅಗ್ನಿ, ಅಗ್ನಿ ಅಂದ್ರೆ ಗೊತ್ತೇನು? ಏನ್ ಭಾಷಾ, ಯಾವಾಗ ನೋಡಿದ್ರು ಒಂದೇ ರೇಟ್ ಕೊಡ್ತಾ ಇದ್ಯಾ? ಅಲ್ಲ ಆಚಾರಿ ಬೈ, ಹಳೇದು ಮಾಡೋದು ಗಾಡಿ ಕದ್ರೆ ನಿಮ್ಗೆ ಹಳೇದು ರೇಟ್ ಕೊಡ್ತೀನಿ, ಹೊಸದು ಮಾಡೋದು ಗಾಡಿ ಕದ್ರೆ ನಿಮ್ಗೆ ಒಳ್ಳೆ ರೇಟ್ ಕೊಡ್ತೀನಿ. ಹೊಸದು ಮಾಡೋದು ಕದಿರಿ, ಆಮೇಲೆ ರೇಟ್ ಮಾತಾಡೋಣ. ಸರಿ, ನೆಕ್ಸ್ಟ್ ಟೈಮ್ ಆದ್ರೂ ಒಳ್ಳೆ ರೇಟ್ ಕೊಡು. ಅಚ್ಚಾ, ಈ ದುಡ್ಡು ತಗೊಂಡು ಏನ್ ಮಾಡ್ತೀರಾ? ಇದು ಲೈಫ್ ಅಂಡ್ ಡೆತ್ ಸಮಸ್ಯೆ, ನಿಂಗ್ ಅದೆಲ್ಲ ಗೊತ್ತಾಗೋದಿಲ್ಲ.
ನೀ ಹೋಗು. ಖುದಾ ಹಾಫೀಸ್. ಅಲ್ಲ ಮಗ, ಈ ದುಡ್ಡು ಸಾಲಲ್ಲ, ಇನ್ನೂ 20 ರೂಪಾಯಿ ಬೇಕು ಕಣೋ. ಅದು ನನ್ಗೂ ಗೊತ್ತಿದೆ ಕಣೋ, ವರಿ ಮಾಡ್ಬೇಡ. ಈ ದುಡ್ಡು ತಗೊಳಕ್ ಸದ್ಯಕ್ಕೆ ಕಟ್ಟಿರು, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ. ನೀವ್ ಹೋಗು. ಏಯ್ ಬಾರ ಹೋಗೋಣ. ಹಲೋ ಜೀವನ್, ಎಲ್ಲೋ ಇದೆಯಾ ಮಚ್ಚ? ಮಚ್ಚ ಎಲ್ಲೋ ಇದೆಯಾ? ಏನ್ ಕೊಡ್ಲಿ ಸರ್? 1 ಕಾಫಿ ತಗೊಂಬನ್ನಿ. ಗಾಡಿ ಶ್ರೀಕಾಂತ ಎತ್ಕೊಂಡು ಹೋಗಿದ್ದಾನೆ, ಬೇಗ ಬಾರೋ. ಓಕೆ. ತಗಡು, ಹೇಳಿದ್ದು ಕಾಫಿ ಕಣೋ, ಟೀ ತಗೊಂಬಂದಿಟ್ಟಿದ್ಯಾ? ಅದಕ್ಕೆ ಯಾಕರು ಬೆಳೆ ಬೆಳಗ್ಗೆ ನರ ಕಿತ್ತೋದ್ರ ತರ ಅರಿಸ್ಕೋತಾ ಇದೀಯಾ? ಹಿಂದಿನ ಟೇಬಲ್ ಕೊಟ್ಟಿದ್ದೀನಿ, ಎಕ್ಸ್ಚೇಂಜ್ ಮಾಡ್ಕೋ. ಈ ಕಾಫಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. Thank you. ತಗೋಗುರು ಬಿಲ್ಲು. ಯಾಕೆ ನಿಶು ಅಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ನನ್ ಗೊತ್ತಲ್ಲದೆ ಅವನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅವನಿಂದ ಮಾತ್ರ ನನ್ಗೆ ತುಂಬಾ ಟಾರ್ಚರ್ ಆಗ್ತಿದೆ. ಆಯ್ಯ, ಹೆದರ್ಕೊಳ್ಳೋರಿದ್ರೆ ಹೆದರ್ಸೋರು ತುಂಬಾ ಜನ ಇರ್ತಾರಪ್ಪ. ಸರಿ ಸರಿ, ಎದ್ದೇಳು ಎದ್ದೇಳು ನಿಶಾ. ಗೆಟಪ್ ಐ ಸೇ, ವಾಟ್ ಇಸ್ ದಿಸ್ ನಿಶಾ? ಇಂತ ಬ್ಯೂಟಿಫುಲ್ ಡೇ ಹಾಳು ಮಾಡ್ಕೋತಿದ್ಯಲ್ಲ. ಗೆಟಪ್ ಯಾರ್, ಕಮ್ ಆನ್. ಎದ್ದೇಳು ನಿಶಾ, ಎದ್ದೇಳು. ನೀನು ಎದ್ದೇಳಮ್ಮ.